सुमतिभिरनुमेजं शुभ्रकायं सखायं सुखमजमनपाजं मुक्त्युपाजं विमाजं नृहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् शिजःपत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभाविभूमिवरदे विस्तारिगोसन्ततिः प्राबोधिश्रुतिपङ्कजं कर्णया प्रकाशितत्वं परं ध्वान्तं ध्वंसमनाय साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवतेदनुभावात् तेडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संज्ञाय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ನೆನ್ನೆ ಅದ್ವೈತಿಗಳ ಮತ ಏನಿದೆ ಅದನ್ನ ನೋಡ್ತಾ ಇದ್ವಿ. ಅವರು ಎರಡೂ ಕಡೆ ಬರುವಂತಹ ಬ್ರಹ್ಮಸೂತ್ರಗಳು ಬೇರೆನೆ ಅರ್ಥವನ್ನ ಹೇಳ್ತಾ ಇದೆ. ಅಲ್ಲಿ ಬರೋ ಪ್ರಶ್ನೆನೇ ಬೇರೆ, ಅದಕ್ಕೆ ಕೊಡೋ ಉತ್ತರನೇ ಬೇರೆ ಅಲ್ವಾ. ಅದರಿಂದ ಒಂದೇ ವಿಷಯವನ್ನ ಎರಡು ಕಡೆ ಹೇಳಿದ್ದಾರೆ ಅಂತ ಅದು ಹೇಳೋದು ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನೊಂದು ವಿವರಣೆ ಕೊಡ್ತಾರೆ. ಅವ್ರು ಹೇಳೋದೇನಂದ್ರೆ, ಈ ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮ ಇದ್ರ ಬಗ್ಗೆ ಯಾಕೆ ಬಂತು 4ನೇ ಅಧ್ಯಾಯದಲ್ಲಿ ಅಂತ ಅದನ್ನ ವಿಚಾರ ಮಾಡ್ತಾ ಹೇಳ್ತಾರೆ. ನೋಡಿ, ಓಂ ಅನಾರಬ್ಧ ಕಾರ್ಯೇ ಏವತು ಪೂರ್ವೇ ತದವಧೇಹೇ ಓಂ ಅಂತ ಬ್ರಹ್ಮಸೂತ್ರ ಇದೆ, ನಿಜ. ಅಲ್ಲಿ ಹೇಳಿದ ವಿಷಯ ಏನಂದ್ರೆ, ಈಗ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಒಬ್ಬನಿಗಾಯ್ತು. ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಉಳಿಯೋನು ಒಬ್ನೇ, ಈ ಎಲ್ಲ ಜೀವರು ನಶ್ವರ, ಯಾರು ಇಲ್ಲ, ಸಗುಣ ಬ್ರಹ್ಮ. ಉಳಿಯೋನು ಒಬ್ನೇ, ಶುದ್ಧ ಚೇತನ ಒಬ್ನೇ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳ್ತೀವಲ್ಲ, ಆ ಥರ ಪ್ರಸಿದ್ಧವಾದ ಮಾತು. ಯಾವ ಎರಡನೇ ವಸ್ತು ಇಲ್ಲ, ಉಳಿಯೋದು ಒಂದೇ. ಇದು ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ. ತಿಳ್ಕೊಳ್ಳೋದಲ್ಲ, ಅದರ ಸಾಕ್ಷಾತ್ಕಾರ ಪಡಿಬೇಕು. ಅದರ ಸಾಕ್ಷಾತ್ಕಾರ ಪಡೆದಿದ್ರಿಂದ ನೀವು ಈ ಭೂಮಿ ಮೇಲೆ ಇರಲ್ಲ ಅಂತ ಅರ್ಥ, ಮೋಕ್ಷ ಸಿಕ್ಕಿದೆ ಅಂತ ಅರ್ಥ ನಿಮ್ಗೆ. ಹಾಗಾದ್ರೆ ಈ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಯಾವಾಗ ಆಗತ್ತೆ? ಆಗ ಯಾವ ಪ್ರಪಂಚನೂ ಕಾಣಿಸ್ಬಾರ್ದು. ಬೇಡ ಬಿಡಿ ಸಂತೋಷ ಏನಂತೆ, ಪ್ರಪಂಚ ಕಾಣಿಸಲ್ಲ, ಹೌದು. ಪ್ರಪಂಚ ಕಾಣಿಸ್ಲಿಲ್ಲ ಅಂದ್ರೆ ಪ್ರಪಂಚದಲ್ಲೇ ತಾನೇ ಇಲ್ಲ ಕರ್ಮ ಇರೋದು. ಪ್ರಾರಬ್ಧನೋ ಅಪ್ರಾರಬ್ಧನೋ ನಿಮ್ಮ ಕರ್ಮಗಳೆಲ್ಲ ಇರೋದು ಪ್ರಪಂಚದಲ್ಲೇ, ಪ್ರಪಂಚಕ್ಕಿಂತ ಹೊರಗಂತೂ ಇಲ್ಲ. ಹಾಗಾದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ, ಅಂಥ ವ್ಯಕ್ತಿ ಪ್ರಪಂಚವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ?
ಬ್ರಹ್ಮ ಸಾಕ್ಷಾತ್ಕಾರ ಬಂದವನು ಪ್ರಪಂಚ ಕಾಣಿಸೋದೇ ಇಲ್ಲ, ಅದ್ ಸುಳ್ಳು ಅಂತ ಗೊತ್ತಾಗ್ಬಿಡತ್ತೆ ಅವನ್ಗೆ, ಇದೆಲ್ಲ ನನ್ ಭ್ರಮೆ, ಇದಿಲ್ಲ ಅಂತ ಗೊತ್ತಾಗತ್ತೆ. ಪ್ರಪಂಚ ಇಲ್ಲ ಅಂತ ಆದ್ಮೇಲೆ ಪ್ರಪಂಚದಲ್ಲಿ ಸೇರಿರೋ ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮ ಉಳ್ಕೊಳತ್ತ? ನಾವು ಪ್ರಪಂಚದಲ್ಲೇ ತಾನೇ ಸೇರಿರೋದು, ಮತ್ ಹೆಂಗ್ ಉಳಿತೀವಿ? ಇದೆಲ್ಲ ಭ್ರಮೆ ಅಂತ ಆಯ್ತಲ್ವಾ? ಹಾಗಾದ್ರೆ ಯಾವ ಈ ಪ್ರಪಂಚ ಅವಿದ್ಯೆಯಿಂದ ತೋರ್ತಾ ಇದೆಯೋ, ಅಜ್ಞಾನದಿಂದ ತೋರ್ತಾ ಇದೆಯೋ, ಈ ಪ್ರಪಂಚ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆಗುವಂತಹ ವ್ಯಕ್ತಿಗಳಿಗೆ ಇರೋದೇ ಇಲ್ಲ. ಇದು ಮುಖ್ಯವಾಗಿ ಮನಸ್ಸಿಗೆ ತರಬೇಕಾದ ವಿಷಯ. ಹಾಗಾದ್ರೆ ಒಬ್ಬ ಅದ್ವೈತ ಬ್ರಹ್ಮೋಪಾಸನೆ ಮಾಡ್ದ, ಒಂದು ದಿವಸ ಅವನಿಗೆ ಸಾಕ್ಷಾತ್ಕಾರ ಆಯ್ತು, ತಕ್ಷಣ ಪ್ರಪಂಚ ಯಾವ್ದು ಇರಲ್ಲ, ಅವನು ಒಬ್ಬನೇ ಇರ್ತಾನೆ. ಅವನು ಒಬ್ಬನೇ ಇದ್ದಾನೆ ಅಂತಂದ್ರೆ ಯಾವ ಕರ್ಮನೂ ಇರಲ್ಲ ಅಂತ ಅರ್ಥ. ಕರ್ಮ ಇತ್ತು ಅಂದ್ರೆ ಎರಡನೇ ವಸ್ತು ಬಂದ್ಬಿಡತ್ತೆ, ತಪ್ಪಾಗತ್ತೆ. ಎರಡನೇದಿಲ್ವೇ ಇಲ್ಲ. ಅದು ಪ್ರಾರಬ್ಧ ಕರ್ಮನೋ ಅಪ್ರಾರಬ್ಧನೋ ಒಟ್ಟು ಯಾವ ಕರ್ಮನೂ ಇಲ್ಲ. ಇರೋನ್ ಒಬ್ನೇ, ಆ ಜೀವ ಮಾತ್ರ ಚೇತನ. ಅವನಲ್ಲಿ ಏನಾದ್ರು ಉಂಟಾ? ಏನೂ ಇಲ್ಲ. ನಿರ್ಗುಣ ನಿರಾಕಾರ ಅಂತ ಒಬ್ಬ ಜೀವ ಉಳಿತಾನೆ, ಚೇತನ. ಇಷ್ಟ ಆದ್ಮೇಲೆ ಉಭೇ ಹ ವಾ ಏಷ ತರತಿ, ಉಭೇ ಹ ವಾ ಏಷ ತರತಿ ಅಂತ ಈ ಪ್ರಮಾಣದ ಮಾತು ಏನ್ ಹೇಳುತ್ತೆ ಅಂದ್ರೆ, ಈ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದಾಗ ಆ ಜ್ಞಾನದ ಶಕ್ತಿ ಏನು ಅಂತಂದ್ರೆ, ಅದು ಪ್ರಾರಬ್ಧ ಆಗ್ಲಿ ಅಪ್ರಾರಬ್ಧ ಆಗ್ಲಿ ಉಭೇ ಊಹ ವಾ ಏಷ ತರತಿ. ಏಷಃ ಯಾರಿಗೆ ಈ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆಯೋ ಅಂಥ ವ್ಯಕ್ತಿಗೂ ಏಷಃ ತರತಿ, ದಾಟ್ಬಿಡ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಯಾವುದನ್ನ ತರತಿ ದಾಟಿ? ಉಭೇ, ಎರಡನ್ನ. ಎರಡು ಅಂದ್ರೆ ಯಾವುದು? ಈ ಉಭೇ ಎರಡು ಯಾವುದು? ಒಂದು ಪ್ರಾರಬ್ಧ ಮತ್ತೊಂದು ಅಪ್ರಾರಬ್ಧ. ಇದನ್ನೇ ಆರಬ್ಧ ಅನಾರಬ್ಧ ಅಂತ ಕರೀತಾರೆ. ಅದು ಪ್ರಾರಬ್ಧ ಅನ್ನೋಲ್ಲಿ ಆರಬ್ಧ ಮಾತ್ರ ತಗೊಳ್ತಾರೆ. ಪ್ರಾರಬ್ಧ ಬಿಟ್ಬಿಟ್ರೆ ಆರಬ್ಧ, ಅಲ್ಲಿ ಅನಾರಬ್ಧ ಅಂತ ಆಗತ್ತೆ. ಹೀಗೆ ಈ ಆರಬ್ಧ ಅನಾರಬ್ಧ ಪ್ರಾರಬ್ಧ ಅಪ್ರಾರಬ್ಧ ಏನು ಕರ್ಮಗಳಿವೆ ಎರಡು, ಇದನ್ನ ದಾಟ್ತಾನೆ ಅದ್ವೈತ ಬ್ರಹ್ಮಜ್ಞಾನಿ. ಸರಿ, ಹಾಗಾದ್ರೆ ಒಳ್ಳೇದಾಯ್ತು. ಈಗ ಶುಕಾಚಾರ್ಯರಿಗೆ, ವಾಮದೇವ ಋಷಿಗಳಿಗೆ, ಇವ್ರಿಗೆಲ್ಲ ಸಂಸಾರದಲ್ಲಿ ಸ್ಥಿತಿ ಇದೆಯಾ ಇಲ್ವಾ ಹೇಳಿ? ಇದಾರೆ. ಪರೀಕ್ಷಿತ್ ರಾಜನಿಗೆ ಉಪದೇಶ ಕೊಟ್ಟಲ್ಲ ಶುಕಾಚಾರ್ಯರು, ವಾಮದೇವ ಋಷಿಗಳು ತಮ್ಮ ಶಿಷ್ಯರಿಗೆಲ್ಲ ಉಪದೇಶ ಕೊಟ್ಟಿದ್ದಾರೆ, ಪುರಾಣಗಳಲ್ಲಿ ಕೇಳ್ತೀವಿ. ಇಷ್ಟಿದ್ದಾಗ ಅವ್ರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆಯಾ ಇಲ್ವಾ? ಆಗಿದೆ. ಆಗಿದ್ಮೇಲೆ ಅವ್ರು ಯಾಕೆ ಇರ್ತಾರೆ ಇಲ್ಲಿ? ಎಲ್ಲಾ ಕರ್ಮ ಕಳ್ಕೊಂಡ್ರು ಅಂತ ಅರ್ಥ. ನೀವೇ ಹೇಳಿದ್ರೆ ಉಭೇ ಹವಾ ಏಷ ತರತಿ, ಎರಡೂ ಕರ್ಮಗಳನ್ನ ಕಳ್ಕೊಳ್ತಾನೆ ಅದ್ವೈತ ಬ್ರಹ್ಮಜ್ಞಾನಿ ಅಂತ. ಹಾಗೆ ನೋಡಿದ್ರೆ ಅಲ್ಲಿ ಏನ್ ಕರ್ಮ ಕಳೀತಾ ಇಲ್ಲ, ಎರಡೂ ಇದೆ. ಇದ್ರೆ ತಾನೆ ಅವನು ಅದರಲ್ಲಂತೂ ಪ್ರಾರಬ್ಧ ಹೋಗಿರ್ಲಿ, ಪ್ರಾರಬ್ಧ ಅಂತೂ ಇದ್ದದ್ರಿಂದ ಆ ಋಷಿಗಳೆಲ್ಲ ಇನ್ನೂ ಸಂಸಾರದಲ್ಲಿ ಇದ್ದಾರೆ ಅಂತ ಹೇಳ್ಬೇಕಲ್ಲ. ಅಂತೆಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ 4ನೇ ಅಧ್ಯಾಯದಲ್ಲಿ ಈ ಬ್ರಹ್ಮಸೂತ್ರಗಳು ಬಂದಿವೆ ಅಂತೆ. ಅಂದ್ರೆ ಬೇರೆ ಅರ್ಥ ಹೇಳಿದ್ರೆ, ಈಗ ಪ್ರಶ್ನೆ ಬಂದಿದ್ದು ಬೇರೆ, ಅದಕ್ಕೆ ಉತ್ತರವಾಗಿ ಆ ಬ್ರಹ್ಮಸೂತ್ರ ಬಂತು. ಏನು? ಹೌದು, ಅದ್ವೈತ ಜ್ಞಾನದಿಂದ ನಾಶ ಆಗೋದ್ ಸತ್ಯ. ಯಾವ ಕರ್ಮ? ಪ್ರಾರಬ್ಧ ಕರ್ಮ ಹೋಗಲ್ಲ. ಪ್ರಾರಬ್ಧ ಕರ್ಮವನ್ನ ಮಾತ್ರ ಅನುಭವಿಸಿಯೇ ಕಳ್ಕೊಳ್ಬೇಕು. ಅಪ್ರಾರಬ್ಧ ಕರ್ಮ ಅದು ಜ್ಞಾನದಿಂದ ಹೋಗುತ್ತೆ, ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಹೋಗುತ್ತೆ. ಅಲ್ಲ, ಹಾಗಾದ್ರೆ ಆರಬ್ಧ ಕರ್ಮ ನಾಶ ಇದೆ, ಅದು ಅನುಭವಿಸೋದ್ರಿಂದಲೇ ಹೋಗುತ್ತೆ. ಇಷ್ಟನ್ನ ಹೇಳ್ತಾ ಇದೆ ಯಾವುದು? ಓಂ ಅನಾರಬ್ಧ ಅನಾರಬ್ಧ ಕಾರ್ಯೇ ಏವತು ಪೂರ್ವೇ ತಥವಥೇ ಓಂ ಅಂತ ಇದು ಅದನ್ನ ಹೇಳ್ತಾ ಇದೆ. ಇನ್ನು ಇದೇ ತರ ಯಾವದಧಿಕಾರ ಅನಾರಬ್ಧ ಕಾರ್ಯ ಏವತು ಎಂಬ 2 ಸೂತ್ರಗಳಲ್ಲಿ ಹೀಗೆ ವ್ಯತ್ಯಾಸವಿರೋದ್ರಿಂದ, ಯಾವದಧಿಕಾರ ಅನ್ನೋದು ಹಿಂದೆ ನೋಡಿದ್ವಿ ನೆನ್ನೆ ದಿವಸ. ಈ ಬ್ರಹ್ಮಸೂತ್ರಕ್ಕೆ ಹೀಗೆ ಅರ್ಥ ಇರೋದ್ರಿಂದ ಪುನರುಕ್ತಿ ಅಂತ ಹೇಗೆ ಹೇಳ್ತೀರಿ? ಅದರ ದೃಷ್ಟಿಕೋನವೇ ಬೇರೆ. ಆ ಸೂತ್ರ ಹೊರಟಿದ್ದೇ ಬೇರೆ, ಇದು ಸೂತ್ರ ಹೊರಟಿದ್ದ ಕಾರಣನೇ ಬೇರೆ, ಅದರ ವಿಚಾರಗಳೇ ಬೇರೆ ಅಂತ ಆದ್ಮೇಲೆ ನೀವು ಹೇಗೆ ಈ 2 ಸೂತ್ರಗಳು ಒಂದೇ ವಿಷಯ ಹೇಳುತ್ತೆ ಅಂತ ಹೇಗೆ ಹೇಳ್ತೀರಿ? ದೋಷ ಯಾಕೆ ಹೇಳ್ತಾ ಇದೀರಿ ನಮ್ಮ ಮೇಲೆ ಅಂತ ಪ್ರಶ್ನೆ. ಅಥವಾ ಇನ್ನೊಂದ್ ರೀತಿ ಹೇಳ್ತಾರೆ ನೋಡಿ, ಅನಾರಬ್ಧ ಕಾರ್ಯವಂತ ಹಿಂದಿನ ಸೂತ್ರ ಹೇಳಿದ ವಿಷಯ ಮುಂದಿನ ಸೂತ್ರ ಜಾಸ್ತಿ ವಿಚಾರ ಹೇಳುತ್ತೆ, ವಿಸ್ತಾರವಾಗಿ. ತಪ್ಪ ಇದು? ಚಿಕ್ಕದಾಗಿ ಹೇಳೋ ವಿಷಯವನ್ನ ಮೊದಲು ಚಿಕ್ಕದಾಗಿ ಹೇಳಿ, ಆಮೇಲೆ ದೊಡ್ಡದಾಗ ಆ ವಿಷಯ ಹೇಳ್ಕೊಳ್ಳಿ, ಏನಂತೆ? ಎಂದು ಇವಾಗ ಚಿಕ್ಕದಾಗಿ ಹೇಳಿರೋದನ್ನ ದೊಡ್ಡದಾಗಿ ಹೇಳಲೇಬಾರ್ದು ಅಂತ ಏನಾದ್ರು ನಿಯಮ ಉಂಟಾ? ಹಾಗೇನಿಲ್ಲ. ಸಂಕ್ಷೇಪ ವಿಸ್ತಾರ ಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ ಹೇಳ್ತಾರೆ. ಸಂಕ್ಷೇಪ ಮತ್ತೆ ವಿಸ್ತಾರ ಎರಡರಿಂದಲೂ 2 ಪ್ರಕಾರದಿಂದ ಜ್ಞಾನಿಗಳು ಹೇಳ್ತಾರೆ ಅಂತ. ಹೀಗೆ ಈ ಕೊನೆಯ 229ನೆಯ ಈ ಸುಧಾಮೂಲ ಏನಿದೆ, ಸುಧಾಮೂಲದಲ್ಲಿ ಈ ಪ್ರಪಂಚಕ ಭಾವ, ಅದೇ ರೀತಿ ಈ ಮೊದಲನೇದು ಅಂದ್ರೆ ತಾತ್ಪರ್ಯ ಭೇದ, ಅಂದ್ರೆ 2 ಬ್ರಹ್ಮಸೂತ್ರಗಳ ತಾತ್ಪರ್ಯ ಹೇಳುವಂತಹ ವಿಷಯಗಳೇ ಬೇರೆ ಅಂತ ಬಂದ.
ಅಥವಾ ಎರಡಕ್ಕೂ ಪ್ರಪಂಚಕ ಭಾವ, ಎರಡೂ ಒಂದೇ ವಿಷಯವನ್ನ ವಿಸ್ತಾರವಾಗಿ ಹೇಳ್ತಾ ಇದೆ. ಒಂದು ಚಿಕ್ಕದಾಗಿ ಇನ್ನೊಂದು ವಿಸ್ತಾರವಾಗಿ ಅಂತಾರ ಅಂತ. ಆದ್ರೆ ವಸ್ತುತಃ ಈ ಪುನರುಕ್ತಿ ದೋಷ ಈ ತರ ಕ್ರಮ ಪರಿಹಾರ ಹೇಳಿದ್ದು ಸರಿನೇ ಇಲ್ಲ. ಯಾಕೆಂದ್ರೆ ನಾವ್ ಹೇಳೋ ತರ ಬೇರೆ ಅರ್ಥನೇ ಇದೆ. ತತ್ವವಾದಿಗಳು ಅಂದ್ರೆ ದ್ವೈತ ಸಿದ್ಧಾಂತದವರು ಬೇರೆ ಅರ್ಥವನ್ನು ಹೇಳಾಗಿದೆ. ಹೇಗೆ ಎರಡೂ ಬ್ರಹ್ಮಸೂತ್ರಗಳಿಗೆ ಮಿಕ್ಸ್ ಆಗಲ್ವೋ ಅರ್ಥಗಳು, ಆ ರೀತಿ ಒಂದ್ ಒಳ್ಳೆ ಅರ್ಥವನ್ನ ಹೇಳಿದೀವಿ. ಅಷ್ಟಿದ್ದಾಗ್ಲೂ ನೀವು ನಿಮ್ಮದು ವ್ಯಾಖ್ಯಾನನೇ ಸರಿ ಅಂತ ಇಟ್ಕೊಂಡು ಮಾತಾಡಿದ್ರೆ ನಾವೇನ್ ಮಾಡೋಣ? ಅದು ತಪ್ಪು ಅಂತ ಇದುವರೆಗೆ ಇದು ಈ ಯಾವದ ಅಧಿಕಾರಾಧಿಕರಣ ಏನಿದೆ ಇದು ಕೊನೆ ಹಂತಕ್ಕೆ ಬಂತು. ಅದಲ್ಲಿ ವ್ಯಾಖ್ಯಾನಗಳಲ್ಲಿ ಕೆಲವು ವಿಷಯಗಳಿವೆ. ಆ ವ್ಯಾಖ್ಯಾನದಲ್ಲಿ ಒಂದಾರು ಓದ್ಲೇಬೇಕು ಅಂತಹ ವಿಶೇಷವಾದ ವಿಚಾರ ಇರುತ್ತೆ. ಉದಾಹರಣೆಗೆ ಈಗ ಯಾದುಪತ್ಯ ಟಿಪ್ಪಣಿಯನ್ನು ತಗೊಳ್ಳೋಣ. ಯಾದುಪತ್ಯ ಟಿಪ್ಪಣಿಲಿ ಏನ್ ಹೇಳಿದ್ದಾರೆ ಇದರ ಬಗ್ಗೆ ಅಂದಾಗ ಏತೇನ ಅಂತ ಮೊದಲು ಹೇಳ್ತಾರೆ ಯಾದುಪತ್ಯ ಟಿಪ್ಪಣಿಲಿ. ಇದು 229ನೇ ಸುಧಾಮೂಲದ ಯಾದುಪತ್ಯದಲ್ಲಿದೆ. ಏತೇನ ಇತಿ ಫಸ್ಟ್ ಲೈನ್ ಪೌನರುಕ್ತೇನ ಇತ್ಯರ್ಥ. ಪೌನರುಕ್ತಿ ಅಂತ ದೋಷ. ಪುನರುಕ್ತಿ ಪೌನರುಕ್ತ್ಯ ಅಂತ ಕರೀತಾರೆ. ಇಲ್ಲಿ ಪೌನರುಕ್ತ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಪುನರುಕ್ತವಾದ ಶಬ್ದದಲ್ಲಿರುವಂತಹ ಗುಣ ಅಂದ್ರೆ ಪೌನರುಕ್ತ್ಯ, ಅದು ದೋಷ, ಮತ್ತೆ ಮತ್ತೆ ಹೇಳೋದು ಅನ್ನೋದು. ಯಾಕೆಂದ್ರೆ ತೈರಪಿ ಪ್ರಥಮ ಸೂತ್ರೇಯವ ವಕ್ಷಮಾಣ ಪ್ರಮೇಯಸ್ಯ ಉಕ್ತತ್ವ. ಮುಂದೆ ಹೇಳೋ ಪ್ರಮೇಯವನ್ನ ಈಗ ಹೇಳ್ತಾ ಇದ್ದಾರೆ ಅಷ್ಟೇ. ನಾವೀಗ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಕೆಲವು ವಿಷಯವನ್ನು ತಿಳಿಸ್ತೀವಿ. ಆ ವಿಷಯ ನೀವು ಇದೇ ಬ್ರಹ್ಮಸೂತ್ರಕರ್ತ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಬರತ್ತದು, ಮುಂದ್ ಬರೋ ವಿಷಯನೇ ಈಗ ಮತ್ತೆ ಹೇಳ್ತೀರಿ ಅಂತ ಆದ್ರೆ ಅದು ಪುನರುಕ್ತಿ ಮತ್ತೆ ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದಲ್ಲದೆ ತಾತ್ಪರ್ಯ ಭೇದ ಅಂತ ಬಂತು. ಅದೇ ತಾತ್ಪರ್ಯ ಭೇದ, ವ್ಯತ್ಯಾಸ ಹೇಗೆ ಅಂದಾಗ ವಿವರಣೆ ಮಾಡಿದ್ದಾರೆ ಇಲ್ಲಿ. ಅದನ್ನ ನೆನ್ನೆ ದಿವಸ ಸ್ವಲ್ಪ ವಿವರಣೆ ನೋಡಿದ್ವಿ. ಆದ್ರೆ ಈ ಟಿಪ್ಪಣಿ ವಾಕ್ಯಗಳನ್ನ ಓದಿದಾಗ ನಮಗೊಂದು ಸ್ಪಷ್ಟತೆ ಏನ್ ಸಿಗುತ್ತೆ ಅದು ಬೇರೆ. ಹಾಗೆ ವಿಷಯವನ್ನ ಕೇಳಿದಾಗ ಒಂದು ಹಂತಕ್ಕೆ ವಿಷಯ ತಲೆಗೆ ಹೋಗಿರುತ್ತೆ. ಆದ್ರೆ ಟಿಪ್ಪಣಿಯಲ್ಲಿ ಇನ್ನೂ ವಿಶೇಷ ವಿಚಾರವನ್ನು ಹೇಳಿದಾರ ಅಂತ ನೋಡ್ಬೇಕು. ನೋಡಿ, ಯಾವದಧಿಕಾರ ಮಿತ್ಯಸ್ಯ ಹಿ ಅಂತ ಹೇಳಿದ್ರು. ಮೊದಲು ಆ ಬ್ರಹ್ಮಸೂತ್ರದ ಬಗ್ಗೆ ತಿಳಿಸ್ತಾ ಇದ್ದಾರೆ. 1ನೇ ಬ್ರಹ್ಮಸೂತ್ರದ ಬಗ್ಗೆ ಇಲ್ಲಿ ವೇದಗಳಲ್ಲಿ ಹೇಳಿದಾರಂತೆ. ಏನಂತ? ವಿದ್ವಾಂಸರಿಗೆ ದೇಹ ಪರಿಗ್ರಹ ಪರಿತ್ಯಾಗ ಎಲ್ಲ ಇದೆ ಅಂತ. ಹೌದು, ನಿಜ. ಶುಕವಾಮದೇವಾದಿಗಳು ದೇಹ ತ್ಯಾಗ ಮಾಡ್ತಾರೆ, ದೇಹ ತಗೊಳ್ತಾರೆ ಬೇಕು ಅಂದಾಗ. ಆದ್ರೆ ನಿರ್ಗುಣ ವಿದ್ಯೆ ಪಡೆದವರಿಗೆ ಹಾಗಾದ್ರೆ ಮೋಕ್ಷ ಇಲ್ಲ ಅಂತ ಆಯ್ತು ನಿಮ್ ಪ್ರಕಾರ. ಯಾಕಂದ್ರೆ ಮೋಕ್ಷ ಇತ್ತು ಅಂತ ಆದ್ರೆ ಅವ್ರು ಯಾಕೀಗ ದೇಹ ಬಿಡ್ಬೇಕು, ದೇಹವನ್ನು ತಗೊಳ್ಬೇಕು? ಪ್ರಸಂಗನೇ ಇಲ್ಲ. ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಆದ್ರೆ ದೇಹ ಬಿಡೋದು ದೇಹ ತಗೊಳ್ಳೋದು ಅನ್ನೋ ಮಾತೇ ಇಲ್ಲ. ಅದಕ್ಕೆ ಬಂದ್ರು ಸತಿ ಪ್ರತಿಬಂಧೆ ಕಾರ್ಯ ಅನುಪಜನೇನ ಹೇತುಭಾವಂ ಅಪಾಕರೋತಿ ಇತಿ ಲೋಕೆ ಪ್ರಸಿದ್ಧಂ ಅಂತ ಮಾತು ಬಂತು. ಅಂದ್ರೆ ನಹಿ ಅಂತ ಅದರ ಅರ್ಥ. ಇವಾಗ ಹೇತೋರಪಿ ಸತಿ ಪ್ರತಿಬಂಧೆ ಕಾರ್ಯ ಅನುಪಜನೇನ ಅಂತಾನು ಮಾಡ್ಕೊಳ್ಬಹುದು. ಹೇತುಭಾವಂ ಅಪಕರೋತಿ ಇತಿ ಲೋಕೆ ಪ್ರಸಿದ್ಧಂ. ಈಗ ಈ ಮಾತು ತಪ್ಪು. ಏನ್ ಮಾತು ತಪ್ಪು? ಈಗ ಒಂದು ಕಾರಣವಿರುತ್ತೆ. ಈಗ ನೀವು ಇಂಥ ಕೆಲಸ ಮಾಡಿದ್ರೆ ಇಂಥ ಫಲ ಸಿಗುತ್ತೆ ಅಂತ ಇರುತ್ತೆ. ಉದಾಹರಣೆಗೆ ವಿರಾಟ ಪರ್ವ ಪಾರಾಯಣ ಮಾಡಿದೆ. ಪಾರಾಯಣ ಮಾಡಿದಾಗ ಮಳೆ ಆಗೇ ಆಗುತ್ತೆ. ಪಾರಾಯಣದ ಫಲ ಏನು? ಮಳೆ ಆಗೇ ಆಗುತ್ತೆ. ಯಾಕ ಇವನು ಪಾರಾಯಣ ಮಾಡ್ದ ಆದ್ರೆ ಮಳೆ ಆಗ್ಲಿಲ್ಲ? ಅವಾಗ ಅನ್ಕೊಂಡ್ವಿ ಇಲ್ಲ, ಇನ್ನು ಮುಂದೆ ವಿರಾಟ ಪರ್ವ ಪಾರಾಯಣ ಮಾಡಿದ್ರೆ ಫಲ ಸಿಗ್ತಾ ಇಲ್ಲ, ಇವನೇ ಸಾಕ್ಷಿ ಅದಕ್ಕೆ, ಇನ್ನು ಮುಂದೆ ಎಲ್ರು ಬಿಟ್ಬಿಡಿ ಅಂತ ಬಿಡ್ತಾರ? ಇಲ್ಲ. ವಾಯುಸ್ತುತಿ ಪಾರಾಯಣ ಮಾಡ್ತಾ ಇದ್ವಿ, ಇದ್ರ ಮಾಡಿದ್ದಕ್ಕೆ ಏನ್ ಫಲ? ವಾಯುಸ್ತುತಿ ಪಾರಾಯಣ ಮಾಡಿದ್ದಕ್ಕೆ ಏನ್ ಫಲ? ಈ ದುಷ್ಟ ತಂತ್ರ ಮಂತ್ರ ಎಲ್ಲ ಪ್ರಯೋಗಗಳಿರುತ್ತಲ್ಲ ಅದೆಲ್ಲ ಪರಿಹಾರ ಆಗತ್ತೆ ವಾಯುಸ್ತುತಿ ಪಾರಾಯಣ ಮಾಡ್ತಾ ಇದ್ರೆ. ಇದು ಗೊತ್ತು. ಇಲ್ಲ, ವಾಯುಸ್ತುತಿ ಪಾರಾಯಣ ಮಾಡ್ತಾ ಇದ್ರು ನಮ್ಗೆ ಆ ದುಷ್ಟ ತಾಂತ್ರಿಕ ಪ್ರಯೋಗಗಳ ಬಾಧೆ ತಡ್ತು ಅಂತ ಏನೋ ರೀತಿಯ ವಸ್ತುತ ಇಲ್ವೇ ಇಲ್ಲ. ಹಂಗೆ ಚೆನ್ನಾಗಿ ವಾಯುಸ್ತುತಿ ಪಾರಾಯಣ ಮಾಡಿದ್ರೆ ಅದು ಸಾಕು ಅಷ್ಟೇ, ಅದರಿಂದ ಎಲ್ಲ ಹೋಗ್ಬಿಡತ್ತೆ ಪುರಶ್ಚರಣಾದಿಗಳಿಂದ. ಆದ್ರೂ ಮಾಡಿದ್ರು ಏನೂ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಹೇಳ್ತಾರೆ ಇಲ್ಲ ವಾಯುಸ್ತುತಿಗೆ ಪವರ್ ಇಲ್ಲ, ವಾಯುಸ್ತುತಿಯಿಂದ ಅವೆಲ್ಲ ಹೋಗಲ್ಲ ಅಂತ. ಯಾರು ಹೇಳ್ತಾರ? ಹೇಳಲ್ಲ. ಇವನ್ ಕರ್ಮ ಅಷ್ಟು ಜಾಸ್ತಿ ಇದೆ ಅಂತ ಅರ್ಥ. ನಾನು ಸ್ವಲ್ಪ ಅನುಭವಿಸ್ತಾ ವಾಯುಸ್ತುತಿ ಪಾರಾಯಣ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಯ್ತು, ಬಚಾವಾದ ಅಂತ. ಅಂದ್ರೆ ಒಂದು ಕಾರ್ಯಕ್ಕೊಂದು ಕಾರಣ ಇದ್ದಾಗ ಕೆಲವು ಸರಿ ಆ ಕಾರಣದಿಂದ ಕಾರ್ಯ ಆಗದೆ ಇರಬಹುದು. ಹಾಗಂತ ಅದ್ ಕಾರಣ ಅಲ್ಲ ಅಂತ ಹೇಳ್ಬಾರ್ದು. ಘಾಟ ಪರ್ವ ಪಾರಾಯಣ ಮಾಡಿದ್ರೆ ಮಳೆ ಬಂದೇ ಬರುತ್ತೆ, ನಿಜ. ಮಾಡಿದಾಗ ಕೆಲವು ಸಲ ಮಳೆ ಬರ್ದೇ ಇದ್ರೆ ಏನ್ ಅರ್ಥ? ಅದಕ್ಕೆ ವಿರಾಟ ಪರ್ವ ಅದು ಮಳೆ ಬರ್ಲಿಕ್ಕೆ ಕಾರಣ ಅಲ್ಲ ಅಂತ ಹಂಗೆ ಹೇಳ್ಬಾರ್ದು. ಘಾಟ ಪರ್ವದ ಅದೇನಾದ್ರು ಮಳೆ ಬರ್ಲಿಕ್ಕೆ, ಶ್ರವಣ ಅದೆಲ್ಲ ಮಳೆ ಬರ್ಲಿಕ್ಕೆ ಕಾರಣ ಆಗತ್ತೆ. ಆದ್ರೆ
ಕೆಲವು ಸರಿ ಪ್ರಬಲ ಪ್ರಾರಬ್ಧ ಕರ್ಮ ಇದ್ದಾಗ ಆಗಲ್ಲ, ಫಲ ಕೊಡಲ್ಲ. ಫಲ ಕೊಡದೇ ಇದ್ದಾಗ ನಾವೇನ್ ಅನ್ಕೊಳ್ತೀವಿ, ಅದು ಕಾರಣನೇ ಅಲ್ಲ, ಅದ್ರ ಉಪಯೋಗನೇ ಇಲ್ಲ ಅಂತೆಲ್ಲ ಮಾತಾಡ್ಬಾರ್ದು. ಅದನ್ನ ಹೇಳ್ತಾ ಇದಾರೆ, ಹೇತೋರಪಿ ಸತಿ ಪ್ರತಿಬಂಧೆ ಕಾರ್ಯ ಅನುಪಜನೇನ. ಕೆಲಸಲ್ಲಿ ಅಡೆತಡೆ ಬಂದಾಗ ಕಾರಣ ಆಗಿದ್ರು ಅದರಿಂದ ಕಾರ್ಯ ಹುಟ್ಟಲ್ಲ. ಅವಾಗ ಅದ್ರಲ್ಲಿ ಕಾರಣತ್ವನೇ ಇಲ್ಲ ಅಂತ ಯಾರು ಹೇಳ್ತಾರ? ಇಲ್ಲ, ಅದ್ರಲ್ಲಿ ಕಾರಣತ್ವ ಇದ್ದೇ ಇದೆ, ಆದ್ರೆ ಪ್ರತಿಬಂಧಕ ಇರೋದ್ರಿಂದ ಆಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಏವಂ ಇಹಾಪಿ, ಹಾಗೆ ಇಲ್ಲೂ ವಿದ್ಯಾಕರ್ಮ ಆರಾಧಿತ ಈಶ್ವರ ವಿಹಿತ ಅಧಿಕಾರ ಪದ ಪ್ರಾಪ್ತಿ ಪ್ರತಿಬದ್ಧ ವಿದ್ಯಾ ಯದ್ಯಪಿ ನ ಮುಕ್ತಿಂ ದತ್ತವತಿ ತಥಾಪಿ ತತ್ ಪರಿಸಮಾಪ್ತೌ ಪ್ರತಿಬಂಧ ವಿಗಮೆ ದಾಸ್ಯತಿ ಇತಿ ಅಸ್ತ್ಯೇವ ಮುಕ್ತಿ ಹೇತುತ್ವಂ ನಿರ್ಗುಣ ವಿದ್ಯಾಯ ಇತ್ಯತ್ರ ತಾತ್ಪರ್ಯಂ ತದುಪಯುಕ್ತ ಮನ್ಯತ ಅಂತ ಇಷ್ಟ ಹೇಳ್ತಾರೆ. ಇದು ಅರ್ಥ ಇಷ್ಟು. ಈಗ ಒಬ್ಬ ದೇವರ ಆರಾಧನೆ ಮಾಡ್ದ, ವಿದ್ಯೆಯಿಂದ ಕರ್ಮದಿಂದ, ಅಂದ್ರೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡೂ ಮಾರ್ಗದಿಂದ ದೇವರ ಆರಾಧನೆ ಮಾಡ್ದ. ದೇವರೇನ್ ಮಾಡ್ದ, ಖುಷಿಯಾಗಿ ಅವನಿಗೊಂದು ಪದವಿ ಕೊಟ್ಟ. ನೋಡಪ್ಪ, ಈ ಪದವಿ ನೀನ್ ನೋಡ್ಕೊಂಡಿರೋ ಅಂತೆಲ್ಲ ಕೊಟ್ಟ. ಇವನ್ಗೇನಾಯ್ತು ಇಡ್ಬಟ್ ಅಂದ್ರೆ, ನಿರ್ಗುಣ ಬ್ರಹ್ಮವಿದ್ಯೆಯಲ್ಲಿ ಅತ್ಯಂತ ನೈಪುಣ್ಯ. ನಿರ್ಗುಣ ಬ್ರಹ್ಮವಿದ್ಯೆ ಅವನಿಗೆ ಸಾಕ್ಷಾತ್ಕಾರ ಆಗ್ಬಿಡಿದೆ. ನಿರ್ಗುಣ ಬ್ರಹ್ಮವಿದ್ಯೆ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ, ಈ ಕಡೆ ಮೋಕ್ಷಕ್ಕೆ ಹೋಗ್ತಾ ಇಲ್ಲ. ಯಾಕೆ? ದೇವರು ಅಧಿಕಾರ ಪದವಿ ಕೊಟ್ಟ. ಇದು ಹೆಂಗ್ ಸರಿ? ಯಾಕೆಂದ್ರೆ ನಿರ್ಗುಣ ವಿದ್ಯೆ ಪಡೆದವನು ಮೋಕ್ಷಕ್ಕೆ ಹೋಗ್ಲೇಬೇಕು ತಕ್ಷಣ. ಇಲ್ಲ ಸ್ವಲ್ಪ ಟೈಮ್ ವಿಳಂಬ ಕಾರಣ ಏನು? ಜ್ಞಾನ ಬಂದಾಗ ಅಜ್ಞಾನ ಹೊರಟೋಯ್ತು. ಯಾರ ತಡಿತಾ ಇದಾರ? ತಡಿಲಿಕ್ಕೆ ಯಾರು ಇಲ್ವಲ್ಲ ಅವನಿಗೆ. ಯಾರನ್ನ ಯಾವಾಗ ತಡಿಬಹುದು? ಯಾರಿಗೆ ಎರಡನೇ ವಸ್ತು ಇದೆ ಅಂತ ಇದೆಯೋ ಅಂತ ಎರಡನೇ ವಸ್ತು ಅದನ್ನ ತಡಿಬಹುದು. ಎರಡನೇ ವಸ್ತು ಇವನ್ ಪ್ರಕಾರ ಇಲ್ವೇ ಇಲ್ಲ. ಯಾರು ಮೋಕ್ಷಕ್ಕೆ ಹೋಗ್ತಾನೋ ಅದ್ವೈತ ಮತದಲ್ಲಿ, ಇಲ್ಲದೇ ಇದ್ದಾಗ ಆ ವಸ್ತುನ ತಡಿಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಏನಾಯ್ತು? ನಿರ್ಗುಣ ವಿದ್ಯೆಯು ಮೋಕ್ಷಕ್ಕೆ ಕಾರಣ ಅಲ್ವೇ ಅಲ್ಲ. ಯಾಕೆಂದ್ರೆ ನಿರ್ಗುಣ ವಿದ್ಯೆ ಇರೋರೆಲ್ಲ ಮೋಕ್ಷಕ್ಕೆ ಹೋಗೇ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಇಲ್ಲ, ಪ್ರತಿಬಂಧಕ ಇದ್ರೆ ಕಾರ್ಯ ಆಗಲ್ಲ. ವಸ್ತುತಃ ನಿರ್ಗುಣ ವಿದ್ಯೆಯನ್ನ ಯಾರು ಪಡಿತಾರೋ ಅವ್ರು ಮೋಕ್ಷಕ್ಕೆ ಹೋಗ್ಬೇಕು. ಆದ್ರೆ ಪದ ಪ್ರಾಪ್ತಿ ಪ್ರತಿಬದ್ಧ ವಿದ್ಯೆ ಅಂದ್ರೆ ನಿರ್ಗುಣ ವಿದ್ಯೆಯ ಜೊತೆಗೆ ಒಂದು ಕರ್ಮ ಸೇರ್ಕೊಂಡ್ಬಿಡ್ತು ಅವನಿಗೆ. ಅವ್ನು ನಿರ್ಗುಣ ವಿದ್ಯೆ ಇದೆ, ಅವನಿಗೆ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ. ಏನೋ ಕರ್ಮ. ಏನ್ ಕರ್ಮ? ಆ ಪ್ರಾರಬ್ಧ ಕರ್ಮ. ಏನ್ ಪ್ರಾರಬ್ಧ ಕರ್ಮ? ಪದವಿ ದೇವರು ಕೊಟ್ಟು ಬಿಟ್ಟ ಖುಷಿಯಾಗಿ, ಅದನ್ನ ಅನುಭವಿಸ್ತಾ ಇರ್ಬೇಕು ಒಂದಿಷ್ಟು ಕಾಲ. ಅಲ್ಲಿವರೆಗೂ ಅವನು ಏನ್ ನಿರ್ಗುಣ ವಿದ್ಯೆಯನ್ನು ಸಂಪಾದನೆ ಮಾಡಿದ್ರು ಮೋಕ್ಷಕ್ಕೆ ಹೋಗಲ್ಲ. ಹಾಗಾದ್ರೆ ನಿರ್ಗುಣ ವಿದ್ಯೆಗೆ ಮೋಕ್ಷವನ್ನ ತಂದ್ಕೊಡೋ ಶಕ್ತಿನೇ ಇಲ್ಲ ಅಂತ ಯಾರೋ ಹೇಳ್ತಾರ? ಖಂಡಿತ ಹೇಳಿಲ್ಲ. ನಿರ್ಗುಣ ವಿದ್ಯೆಗೆ ಮೋಕ್ಷವನ್ನ ತಂದ್ಕೊಡೋ ಶಕ್ತಿ ಉಂಟು, ಆದ್ರೆ ಕೆಲಸದಲ್ಲಿ ಕಾರ್ಯ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಅಡೆತಡೆ ಬಂದಿದೆ ಅಂತ ಅಷ್ಟೇ ಅರ್ಥ. ಹಾಗಂತ ಅಡೆತಡೆ ಇದ್ರು ಅದನ್ನ ಕಾರಣವೇ ಅಲ್ಲ ಅಂತ ಹೇಳ್ಬಾರ್ದು. ಅಡೆತಡೆ ಇರೋದನ್ನ ಕಾರಣ ಕೆಲವು ಸಲ ಕಾರ್ಯವನ್ನ ತಂದುಕೊಡಲ್ಲ. ಯಾಕಂದ್ರೆ ಅಡೆತಡೆ ಅಂತ ಅದನ್ನೇ ಕರೆಯೋದು. ನಾವೀಗ ದೇವರಿಗೆ ಪ್ರದಕ್ಷಿಣೆ ಹಾಕ್ತಿವಿ, ಎಲ್ಲ ಪ್ರದಕ್ಷಿಣೆ ಹಾಕಿ ಫಲ ನಮಗ್ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಇಲ್ಲ, ನಾವು ನಮಸ್ಕಾರ ಹಾಕಿದ್ದೇ ವ್ಯರ್ಥ, ಏನು ಫಲ ಸಿಗ್ಲೇ ಇಲ್ಲ. ಅಲ್ಲ, ಅದಕ್ಕೆ ಪ್ರತಿಬಂಧಕವಾಗಿ ಮಧ್ಯೆ ಕೊಂದಿತ್ತು, ಅದು ಹೋಗ್ಬಿಟ್ಟ ನಿಮಗ್ ಫಲ ಸಿಗುತ್ತೆ. ಈ ತರ ಶಾಸ್ತ್ರಗಳಲ್ಲಿ ಪ್ರತಿಬಂಧಕ ಇದ್ದಾಗ ಏನಾದ್ರೂ ಕೆಲಸ ಆಗದೆ ಇದೆ, ಆ ಒಂದು ಕಾರಣ ನೆಪ ಮಾಡ್ಕೊಂಡು ಇದು ಕಾರಣನೇ ಅಲ್ಲ, ಇದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಾರ್ದು. ಎಷ್ಟೋ ಬಾರಿ ಮಧ್ಯೆ ಕಡೆ ತಡೆ ಬರುತ್ತೆ, ಯೋಗ್ಯತೆ ಇರುತ್ತೆ, ಆದ್ರೆ ಆಗಿರಲ್ಲ. ಹಾಗಂತ ಅವ್ರು ಯೋಗ್ಯತೆನೇ ಇಲ್ಲ ಅನ್ಬಿಟ್ರೆ, ಯೋಗ್ಯತೆ ಇದ್ದು ಪ್ರಾರಬ್ಧ ಕರ್ಮನೋ ಏನೋ ಒಂದ್ ಸೇರ್ಕೊಂಡಿದ್ದು ಏನ್ ಮಾಡೋದು? ಅದಿರೋದ್ರಿಂದ ಹಾಗಾಯ್ತು ಅಂತ ಅಷ್ಟೇ ಹೇಳ್ಬೇಕು. ಅದನ್ನ ಇಲ್ಲಿ ಬಿಡಿಸ್ತಾ ಹೋಗ್ತಾರೆ. ಅದು ನಿರ್ಗುಣ ವಿದ್ಯೆ ಮೋಕ್ಷ ಕಾರಣವೇ. ಇನ್ನು ಅನಾರಬ್ಧ ಕಾರ್ಯವದು ಪೂರ್ವೇತದವದೇಹೆ ಅಂತ ಮುಂದೆ ಬರೋ 4ನೇ ಅಧ್ಯಾಯದ ಬ್ರಹ್ಮಸೂತ್ರದ ಅರ್ಥ ಇರೋದೆ, ಅದ್ವೈತ ಜ್ಞಾನ ಸ್ವಭಾವಾತ್ ಆರಬ್ಧ ಅನಾರಬ್ಧ ಕಾರ್ಯಯೋರ ವಿಶೇಷೇಣೈವ ನಿವೃತ್ತಿ ರೀತಿ ಪ್ರಾಪ್ತೆ. ಅದ್ವೈತ ಜ್ಞಾನದ ಶಕ್ತಿ ಎಷ್ಟಿದೆ ಅಂದ್ರೆ, ನಿಮ್ಮ ಕರ್ಮ ಯಾವುದೇ ಇರಲಿ, ಪ್ರಾರಬ್ಧನೋ ಅಪ್ರಾರಬ್ಧನೋ, ಆ ಎರಡನ್ನು ಆ ಜ್ಞಾನ ಬೆಂಕಿ ಸುಟ್ಟು ಹಾಕ್ಬಿಡುತ್ತೆ ಅಂತ ಹೇಳೋಣ ಅಂತಂದ್ರೆ ಇಲ್ಲ. ಯಾಕೆಂದ್ರೆ ನ ಆರಬ್ಧಮೇವ ನಶ್ಯತಿ ನತು ಆರಬ್ಧಮಪಿ ತನ್ನಾಶಸ್ತು ಭೋಗೇನೈವ. ತಪ್ಪು. ಎಂಥ ಬ್ರಹ್ಮಜ್ಞಾನ ಬಂದ್ರು, ಎಂಥ ಅದ್ವೈತ ಜ್ಞಾನವನ್ನ ಸಂಪಾದಿಸಿದ್ರು, ಅಂಥ ವ್ಯಕ್ತಿಗೆ ಯಾವಾಗ ಮೋಕ್ಷ ಆಗತ್ತೆ ಅಂತಂದ್ರೆ ಪ್ರತಿಬಂಧಕ ಇಲ್ಲದೆ ಇದ್ದಾಗ ಮಾತ್ರ. ಇಲ್ಲಾಂದ್ರೆ ಅಷ್ಟೊಂದು ಸಂಪಾದನೆ ಮಾಡಿಯೋ ಪ್ರತಿಬಂಧಕ ಇತ್ತು ಅಂತಾದ್ರೆ ಅವನಿಗೆ ಹೋಗೋದೇ ಇಲ್ಲ, ಮೋಕ್ಷ ಸಿಗೋದೇ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಬಂಧಕ ಹೋಗ್ಬೇಕು ಅಂತಾದ್ರೆ ಅದನ್ನ ಅನುಭವಿಸಿ ಕಳ್ಕೊಬೇಕು. ಅದ್ವೈತ ಜ್ಞಾನದಿಂದ ಅಂತ ಪ್ರಾರಬ್ಧ ಕರ್ಮ ನಾಶ ಆಗಲ್ಲ. ಯಾವ ಜ್ಞಾನ ಸಂಪಾದನೆ ಮಾಡ್ಲಿ ಅವನು, ಪ್ರಾರಬ್ಧ ಕರ್ಮ ಹೋಗಲ್ಲ, ಅಪ್ರಾರಬ್ಧ ಕರ್ಮ ಮಾತ್ರ ಹೋಗೋದು ಅಂತ ಶಾಸ್ತ್ರ ಸಿದ್ಧಾಂತ. ಅದ್ ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಯಾದಪತ್ಯದಲ್ಲಿ.
ಯಥಾ ಯದಾ ಲೋಕೇಪಿ ವಿರೋಧಿನೋಃ ಕಲ್ಚಿತ್ ಕಾಲಂ ಸಹಾನುವೃತ್ತಿರುಪಲಬ್ಧ ತದಾ ತದ್ವದೇವ ಆಗಮಬಲಾತ್ ದೀರ್ಘಕಾಲಮಪಿ ಭವಂತಿ ನ ಶಕ್ಯ ನಿವಾರಯಿತುಂ ಪ್ರಮಾಣ ಪ್ರಸಿದ್ಧಸ್ಯ ನಿಯೋಗ ಪರ್ಯನಿಯೋಗಾನುಪತ್ತಿರಿತ್ಯತ್ರ ತಾತ್ಪರ್ಯಮಿತಿ ತಾತ್ಪರ್ಯ ಭೇದಾದಿತ್ಯರ್ಥ. ಈಗ ಲೋಕದಲ್ಲೂ ನಾವ್ ಇದನ್ನ ನೋಡ್ತೀವಿ. ಈಗ ಇಬ್ರು ಜಗಳ ಮಾಡ್ಕೊಳ್ತಾರೆ, ಇಬ್ರಿಗೆ ಸಿಟ್ಟು ಬಂದಿದೆ. ಇಬ್ರು ಜಗಳದಲ್ಲಿ ಏನಾಗತ್ತೆ, ಒಂದೇ ಕಡೆ ಇರ್ತಾರ ಇಲ್ವಾ ಇಬ್ರು ಜಗಳ ಆಡಿದವರು? ಇರ್ಲೇಬೇಕು. ಒಂದೇ ಕಡೆ ಇಲ್ದೆ ಹೋದ್ರೆ ಒಂದಿಷ್ಟು ಹೊತ್ತು ಅವ್ರು ಜಗಳ ಆಡೋದಾದ್ರೆ ಹೇಗೆ? ಅವನೆಲ್ಲೋ ನಿಂತಿದ್ದಾನೆ, ಇವನೆಲ್ಲೋ ನಿಂತಿದ್ದಾನೆ, ಜಗಳ ಆಡ್ಲಿಕ್ಕ ಅಂತ? ಒಂದೇ ಜಾಗದಲ್ಲಿ ಇಬ್ರು ಕುತ್ತಿಗೆಯನ್ನೋ ಕೈಯನ್ನೋ ಹಿಡ್ಕೊಂಡು ಜಗಳ ಆಡ್ಬೇಕು. ಅವಾಗ ಏನಾಗತ್ತೆ, ಇವರಿಬ್ರು ಜಗಳವನ್ನ ಆಡಿದ್ದಾರೆ, ವಿರೋಧನೂ ಇದೆ, ಒಂದಿಷ್ಟು ಕಾಲದವರೆಗೂ ಇತ್ತು. ಆದ್ರೂ ಈ ವಿರೋಧ ಏನಿದೆ ಇದು ಶಾಶ್ವತನೋ ಅಶಾಶ್ವತನೋ? ಇದು ಅಶಾಶ್ವತ. ಯಾಕಂದ್ರೆ ವಿರೋಧ ಯಾವತ್ತೂ ಶಾಶ್ವತ ಅಲ್ಲ. ಕೆಲವು ಟೈಮ್ ಇರುತ್ತೆ, ಕೆಲವು ಸಲ ಹೊಟ್ಟೋಗ್ಬಿಡತ್ತೆ. ಹಾಗೆ ಲೋಕದಲ್ಲಿ ವಿರೋಧಿಯಾದ ವಸ್ತುಗಳಿಗೆ ಕೆಲವು ಕಾಲದವರೆಗೆ ಇರುತ್ತೆ, ಸಹಾನುವೃತ್ತಿ ಜೊತೆಗೆ ಇರುತ್ತೆ. ಹಾಗಂತ ದೀರ್ಘಕಾಲ ಇರಬೇಕು ಅಂತಿಲ್ಲ. ದೀರ್ಘಕಾಲ ಇಲ್ಲದೆ ಇರೋದು ಇದೆ. ಸ್ವಲ್ಪ ಕಾಲದಲ್ಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಹಂಗಂತ ದೀರ್ಘಕಾಲ ಇದೆ ಇಲ್ಲ, ಅದು ಇಲ್ಲ. ಸ್ವಲ್ಪ ಕಾಲನೂ ಇಲ್ಲ, ದೀರ್ಘಕಾಲನೂ ಇಲ್ಲ. ಸ್ವಲ್ಪ ಕಾಲದಲ್ಲಿ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಎರಡು ಬಂದು ಜಗಳ ಆಡ್ಲಿಕ್ಕಾರು ಒಂದೇ ಜಾಗದಲ್ಲಿ ಬಂದು ನಿಂತ್ಕೊಬೇಕಾರೆ ಎರಡು ವಸ್ತುಗಳು, ಆತರ. ಹೀಗೆ ತಿಳಿದುಕೊಂಡು ಕೊನೆಗೆ ಏನ್ ಮಾಡಿದ್ರು ಅಂತಂದ್ರೆ, ಯದಾ ಲೋಕೇಪಿ ಅಂತ ಹೇಳಿ ಆಗಮ ಬಲಾತ್, ಅಂದ್ರೆ ವೇದವಾಕ್ಯ ಹೇಳ್ತಾ ಇದೆ. ಏನಂತ? ವೇದವಾಕ್ಯದಿಂದ ತೀರ್ಮಾನ ಮಾಡ್ಬೇಕಾಗಿದೆ. ದೀರ್ಘಕಾಲಮಪಿ ಭವಂತಿ. ಕೆಲವು ಸಲ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆಗಿದ್ರು ಅದು ದೀರ್ಘಕಾಲದವರೆಗೆ ಇರುತ್ತೆ. ಯಾವುದು? ಅವಿದ್ಯೆ. ಆ ದೀರ್ಘಕಾಲ ಅವಿದ್ಯೆ ಇದ್ದಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಅದು ಹೋಗೋವರೆಗೂ ಅವನು ಆ ಸಂಸಾರದಲ್ಲೇ ಇರಬೇಕು. ಅದು ದೀರ್ಘಕಾಲ ಇರುತ್ತೆ ಅಂತ ಹೇಳಿ ವೇದ ಪ್ರಮಾಣನೇ ಇದೆ. ಪ್ರಮಾಣದಿಂದ ಸಿದ್ಧವಾದ ವಿಷಯದಲ್ಲಿ ಪ್ರಶ್ನೆ ಎಲ್ಲ ಮಾಡೋ ಹಾಗಿಲ್ಲ. ಪ್ರಶ್ನೆ ಆಗ್ಲಿ ಆಜ್ಞೆ ಆಗ್ಲಿ, ಯಾಕೆ ಹೀಗೆ, ಏನ್ ಹೀಗೆ, ಯಾಕೆ ಹಿಂಗೆ ಅಂತೆಲ್ಲ ಕೇಳೋ ಹಾಗಿಲ್ಲ. ಪ್ರಮಾಣವನ್ನು ತೋರಿಸಿದ ಮೇಲೆ ಸ್ಪಷ್ಟವಾಗಿ ಅದನ್ನು ಒಪ್ಕೊಳ್ಬೇಕು ಅಂತ. ಇಷ್ಟು ಈ ಅದ್ವೈತ ಪರವಾದ ವ್ಯಾಖ್ಯಾನ ಯಾದುಪತ್ಯ ಟಿಪ್ಪಣಿಯಲ್ಲಿ ಬಂದ ವಿಚಾರ. ಇನ್ನೇನಾದ್ರೂ ಇಲ್ಲಿ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ವಿಶೇಷ ವಿಚಾರ ಇತ್ತು ಅಂತಂದ್ರೆ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಶ್ರೀ ಅರ್ಪಣ. ನಮಸ್ಕಾರ ಗುರುಗಳೇ. ನಾಳೆ